ನಮಸ್ಕಾರ ಗೆಳೆಯರೇ. ಭಾರ್ಗವಿ LLB ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಹೈವೋಲ್ಟೇಜ್ ಕೋರ್ಟ್ ಡ್ರಾಮಾ ನಡೆಯಲಿದೆ. ಕೋರ್ಟ್ನಲ್ಲಿ RK JP ಪಾಟೀಲ್ ಪರವಾಗಿ ವಾದ ಮಾಡಲು ಯಾರೂ ಇಲ್ಲದ ಕಾರಣ ಮತ್ತು JP ಅವರೇ ತಾನು ಗಂಗಾ ಎಂದು ಒಪ್ಪಿಕೊಂಡಿರುವುದರಿಂದ ತೀರ್ಪು ಪ್ರಕಟಿಸುವಂತೆ ಜಡ್ಜ್ ಬಳಿ ಕೇಳಿಕೊಳ್ಳುತ್ತಾನೆ. ಜಡ್ಜ್ ಕೂಡ ತೀರ್ಪು ನೀಡಲು ಮುಂದಾದಾಗ ಕೊನೆ ಕ್ಷಣದಲ್ಲಿ ಭಾರ್ಗವಿ ಕೋರ್ಟ್ಗೆ ಎಂಟ್ರಿ ಕೊಟ್ಟು ಅವರ ಪರವಾಗಿ ನಾನಿದ್ದೇನೆ ಎಂದು ಹೇಳ್ತಾಳೆ. ಇದನ್ನು ನೋಡಿ ಶಕ್ತಿ ಪ್ರಸಾದ್ RK ಮತ್ತು ಗಂಗಂಗೆ ತೀವ್ರ ಶಾಕ್ ಆಗುತ್ತದೆ. ತಾನು ಬಾರ್ ಕೌನ್ಸಿಲ್ನಿಂದ ವಿಶೇಷ ಅನುಮತಿ ಪಡೆದು ಬರುವುದು ತಡವಾಯಿತು ಎಂದು ಭಾರ್ಗವಿ ತಿಳಿಸ್ತಾಳೆ. ಇತ್ತ ಭಾರ್ಗವಿಯ ಎಂಟ್ರಿಯಿಂದ ಗಂಗಾ ಒಳಗೆ ಕೆರಳಿ ಕೆಂಡವಾಗುತ್ತಾಳೆ. ಕೋರ್ಟಿನಲ್ಲಿ ವಾದ ಆರಂಭಿಸುವ ಭಾರ್ಗವಿ, ಯುವರ್ ಆನರ್, JP ಪಾಟೀಲ್ ಅಮಾಯಕರು. ಯಾರೋ ಅವರ ಬೆದರಿಕೆಗೆ ಹೆದರಿ ಈ ರೀತಿ ಸುಳ್ಳು ಒಪ್ಪಿಕೊಂಡಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಅಸಲಿ ಗಂಗಾ ಆಗಲು ಸಾಧ್ಯವೇ ಇಲ್ಲ. ಅಸಲಿ ಗಂಗಾ ತನ್ನ ಮುಖವಾಡ ಮುಚ್ಚಿಟ್ಟು JP ಪಾಟೀಲ್ ಅವರನ್ನು ಈ ಕೇಸಿನಲ್ಲಿ ಸಿಲುಕಿಸಿ ಬಚಾವಾಗಲು ನೋಡುತ್ತಿದ್ದಾಳೆ ಎಂದು ಸತ್ಯ ಬಿಚ್ಚಿಡುತ್ತಾಳೆ. ಇದಕ್ಕೆ RK ಆಕ್ಷೇಪ ವ್ಯಕ್ತಪಡಿಸಿ JP ಅವರೇ ಗಂಗಾ ಅನ್ನೋದಕ್ಕೆ ತನ್ನ ಬಳಿ ಎಲ್ಲ ಸಾಕ್ಷಿಗಳಿವೆ ಎನ್ನುತ್ತಾನೆ. ಆದರೆ ಭಾರ್ಗವಿ ಈ ಕಲಿಯುಗದಲ್ಲಿ ಎಂತಹ ಫೇಕ್ ಡಾಕ್ಯುಮೆಂಟ್ಸ್ ಬೇಕಾದರೂ ಸೃಷ್ಟಿಸಬಹುದು ಎಂದು ತಿರುಗೇಟು ನೀಡ್ತಾಳೆ. ಇನ್ನೊಂದೆಡೆ ಆಸ್ಪತ್ರೆಯಲ್ಲಿ ಪ್ರಜ್ಞೆ ಬಂದ ಅರ್ಜುನ್ ತನ್ನ ತಂದೆಗಾಗಿ ಕನ್ವರಿಸುವಾಗ ಶ್ರೀಮಂತಪ್ಪ ಬಂದು ಸಮಾಧಾನ ಮಾಡ್ತಾನೆ. ಅಳಿಮಯ್ಯ, ಲಂಬು ಭಾವನನ್ನು ಕಾಪಾಡಲು ನನ್ನ ಮಗಳು ಭಾರ್ಗವಿ ಹೋಗಿದ್ದಾಳೆ. ಅವಳು ಸೋಲುವ ಮಾತೇ ಇಲ್ಲ. ಖಂಡಿತ ಭಾವನನ್ನು ಕರ್ಕೊಂಡು ಬರ್ತಾಳೆ ಎಂದು ಧೈರ್ಯ ತುಂಬುತ್ತಾನೆ. ಮನೆಯಲ್ಲಿ ನಿರ್ಮಲಾ ತನ್ನ ಗಂಡನಿಗಾಗಿ ದೇವರಿಗೆ ಕಣ್ಣೀರಿಡುತ್ತಾ, ಬೃಂದ ಮಾತ್ರ ಕ್ರೂರವಾಗಿ ನಗುತ್ತಾ ಇನ್ನು JPಯನ್ನು ಯಾರೂ ಕಾಪಾಡಲು ಸಾಧ್ಯವೇ ಇಲ್ಲ ಎನ್ನುತ್ತಾಳೆ. ಆದರೆ ಕೋರ್ಟ್ನಲ್ಲಿ ಭಾರ್ಗವಿ JP ಪಾಟೀಲ್ಗೆ ಮನಿ ಲಾಂಡರಿಂಗ್ ಕೇಸ್ಗೂ ಯಾವುದೇ ಸಂಬಂಧವಿಲ್ಲ ಎಂದು ಸಾಬೀತುಪಡಿಸಲು ಆ ಟ್ರಸ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಮುಖ್ಯ ವ್ಯಕ್ತಿಯನ್ನೇ ಸಾಕ್ಷಿಯಾಗಿ ಕೋರ್ಟ್ ಮುಂದೆ ತಂದು ನಿಲ್ಲಿಸ್ತಾಳೆ. ಇದನ್ನು ಕಂಡು ಗಂಗಾ ಮತ್ತು ಶಕ್ತಿಗೆ ದಿಕ್ಕು ತೋಚದಂತಾಗುತ್ತದೆ. ಭಾರ್ಗವಿ ತಂದ ಸಾಕ್ಷಿಯಿಂದ JP ಪಾಟೀಲ್ ನಿರ್ದೋಷಿ ಅಂತ ಸಾಬೀತಾಗುವ ಅಂತ ತಲುಪುತ್ತದೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಮತ್ತು ಈ ಧಾರಾವಾಹಿಯಲ್ಲಿ ಮುಂದೆ ಏನಾಗುತ್ತೆ, ಹಾಗೆ JP ಅವರು ನಿರ್ದೋಷಿ ಅಂತ ಹೇಳಿ ಹೊರಗಡೆ ಬರ್ತಾನ, ಭಾರ್ಗವಿನೇ ಇದನ್ನೆಲ್ಲ ಮಾಡ್ತಾ ಇರೋದು ಅಂತ ಹೇಳಿ ಗೊತ್ತಾಗತ್ತಾ, ಅರ್ಜುನು ಭಾರ್ಗವಿನ ಕ್ಷಮಿಸ್ತಾನ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ವಿಡಿಯೋನ ಫಸ್ಟಿಂದ ಲಾಸ್ಟ್ವರೆಗೂ ವಾಚ್ ಮಾಡಿದ್ರೆ ನಿಮಗೆ ಕತೆ ಏನು ಅಂತ ಹೇಳಿ ಮುಂದಿನ ಸಂಚಿಕೆದು ಅರ್ಥ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಧನ್ಯವಾದಗಳು.